चांगले अना here. ಹಾಯ್ ಹಲೋ ನಮಸ್ಕಾರ ಕನ್ನಡ. ನನ್ನ ಮತ್ತೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ನನ್ನ ಇವತ್ತಿನ ಡೇನ ಸ್ಟಾರ್ಟ್ ಮಾಡ್ತಾ ಇದೀನಿ. ಇವತ್ತಿನ ಡೇನ ಸ್ಟಾರ್ಟ್ ಮಾಡಿದ ಬೆಳಿಗ್ಗೆನೆ ಫುಲ್ ಕನ್ಫ್ಯೂಸ್. ಲೊಕೇಶನ್ನೇ ಎಲ್ಲೋ ಇದೆ, ಎಂಪ್ಲಾಯ್ನೇ ಎಲ್ಲೋ ಇದ್ದಾರೆ. ಏನ್ ಮಾಡೋದಂತ ಎಂಪ್ಲಾಯ್ಗೆ ಫೋನ್ ಮಾಡಿ ಎಂಪ್ಲಾಯ್ ಪಾಯಿಂಟ್ ಹೋಗಿ ಪಿಕಪ್ ಮಾಡ್ಕೊಂಡು ಆಫೀಸ್ ಕಡೆ ಹೊರಟೆ. ಇವತ್ತೇನ್ ಟ್ರಾಫಿಕ್ ಇರಲಿಲ್ಲ, ಆರಾಮಾಗಿ ಬೇಗ ರೀಚ್ ಆಗ್ಬಿಟ್ಟು ಡ್ರಾಪ್ ಮಾಡ್ಬಿಟ್ಟೆ ಇವತ್ತು ಆಫೀಸ್ಗೆ. ಡ್ರಾಪ್ ಮಾಡಿ ಸೆಕೆಂಡ್ ಲಾಗಿನ್ ಹಾಕಿದ್ರು. ಸರಿ ಆಯ್ತು ಅಂದ್ಬಿಟ್ಟು ಎಲ್ಲಿ ಅಂತ ನೋಡಿದೆ, ಬಿಲ್ಲೆಕಳ್ಳಿ ಕಡೆ ಹಾಕಿದ್ರು. ಸರಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಒಂದ್ ಕಡೆ ನಿಲ್ಲಿಸ್ದೆ. ನಮ್ ಶಂಕರಣ ಸಿಕ್ಬಿಡದ. Hello, चांगले अना here. ಬ್ರೇಕ್ಫಾಸ್ಟ್ ಆದ್ಮೇಲೆ ಒಂದು ಟೀ ಬೇಕೇ ಬೇಕು ನಂಗಂತೂ. ಇಲ್ಲೊಂದ್ ಕಡೆ ನಿಲ್ಲಿಸ್ದೆ, ದೋಸೆ ಕೆಂಪ ಅಂತ, ತುಂಬಾ ಚೆನ್ನಾಗಿತ್ತು. ಟೀ ಕುಡಿದ್ಮೇಲೆ ಎಂಪ್ಲಾಯ್ ಪಾಯಿಂಟ್ ಹೋದೆ. ಟೈಮ್ ಇತ್ತು, ಏನ್ ಮಾಡೋದು ಅನ್ಬಿಟ್ಟು ಹಂಗೆ ಸುಮ್ನೆ ಒಂದ್ ಸೆಲ್ಫಿ ತಗೊಂಡು ಶೋಕಿ ಮಾಡ್ತಾ ಇದ್ದೆ. ಎಂಪ್ಲಾಯ್ ಬಂದ್ರು, ಪಿಕಪ್ ಮಾಡ್ಕೊಂಡು ನೋಡ್ತೀನಿ 1 hour 20 minutes. ಏನ್ ಮಾಡೋದಪ್ಪ, ಏನು ಮಾಡಕ್ಕಾಗಲ್ಲ ಟ್ರಾಫಿಕ್ ಅಲ್ಲಿ ಅಂತ ಆನ್ ದ ವೇ ಪಿಕಪ್ ಮಾಡ್ಬೇಕಾದ್ರೆ ನಮ್ ಡಿ ಬಸ್ ಒಂದು ಲೈನ್ ಬರ್ಸಿದ್ರು ಯಾರೋ ನಮ್ ಕ್ಯಾಬ್ ಡ್ರೈವರ್. ನೋಡಿ ಏನು ಎಲ್ಲಿ ಬ್ರೋ ಈ ಟ್ರಾಫಿಕ್ ಅಲ್ಲಿ ಎಲ್ಲಿ ನೆಮ್ಮದಿ ಆಗಿರಕ್ಕಾಗುತ್ತೆ. ಅಲ್ಲಿಂದ ಎಂಪ್ಲಾಯ್ನ ಡ್ರಾಪ್ ಮಾಡಿ ಮನೆ ಕಡೆ ಬಂದೆ. ಇವತ್ತು ನಮ್ಮ ಕಜಿನ್ ಸಿಸ್ಟರ್ದು ಮನೆ ಗ್ರೂಪ್ ಪ್ರವೇಶ ಇತ್ತು. ನೈಸ್ ರೋಡ್ ಹತ್ತಿ ಡೈರೆಕ್ಟ್ ಮಾಗಡಿಗೆ ರೀಚ್ ಆದೆ. ಮಾಗಡಿ ರೀಚ್ ಆದ್ಮೇಲೆ ಮನೆಗೆ ಹೋಗಿ ರೀಚ್ ಆದ. ಮನೆ ಅಂತೂ ಎಷ್ಟು ಚೆನ್ನಾಗಿ ಕಟ್ಟಿದಾರೆ ಅಂದ್ರೆ ತುಂಬಾ ಖುಷಿ ಆಯ್ತು. ಅಲ್ಲಿಂದ ದೇವ್ರನ್ನ ನೋಡ್ಕೊಂಡು ಕೈ ಮುಕ್ಕೊಂಡು ನೆಕ್ಸ್ಟ್ ಇನ್ನೇನು ಭರ್ಜರಿ ಊಟ ಮಾಡೋಣ ಅಂತ ಊಟ ಕಡೆ ಹೊರಟು. ಊಟ ಮಾಡ್ಬೇಕಾದ್ರೆ ಪಕ್ಕದಲ್ಲಿ ಒಬ್ರು ಸ್ಪೆಷಲ್ ಪರ್ಸನ್ ಸಿಕ್ಕಿದ್ರು ನಮ್ಗೆ ತುಂಬಾ ದಿವಸ ಆದ್ಮೇಲೆ. ಯಾರು ಗೊತ್ತಾ? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಹಾಗೆ ಅವನ್ನ ಸ್ವಲ್ಪ ಹೊತ್ತು ಕಾಲು ಹೇಳ್ಕೊಂಡು ನಮ್ಮ ಫ್ಯಾಮಿಲಿ ಜೊತೆ ಎಲ್ಲ ಫನ್ ಮಾಡಿ ಮಾತಾಡಿ ತುಂಬ ದಿನ ಆಗಿತ್ತು. ಎಲ್ಲ ಸಿಕ್ಕಿ ತುಂಬ ವರ್ಷಗಳೇ ಆಗಿತ್ತು. ಎಲ್ಲರ ಹತ್ರ ಮಾತಾಡ್ಕೊಂಡು ಸರಿ ಇನ್ನೇನು ಮಾಡೋದು, ಮನೆ ಕಡೆ ಹೊರಡೋಣ ಅಂತ ಮನೆ ಕಡೆ ಹೊರಟೋ. ಎಲ್ಲರಿಗೂ ಬಾಯ್ ಹೇಳಿ ಅಲ್ಲಿಂದ ಡೈರೆಕ್ಟ್ ಮನೆ ಕಡೆ ಹೊರಟೋ. ಮಳೆ ಬರೋ ಥರ ಇತ್ತು. ಸರಿ ಏನು ಮಾಡೋದು, ಬೇಗ ಹೋಗಿ ಮನೆಗೆ ಸೇರ್ಕೊಳ್ಳೋಣ ಅಂತ ಹೇಳಿ ಡೈರೆಕ್ಟ್ ಬಂದು ಮನೆಗೆ ಸೇರ್ಕೊಂಡೆ. ಮಳೆ ಸ್ಟಾರ್ಟ್ ಆಯಿತು. ವೈಫ್ ಕಾಫಿ ಮಾಡಿಕೊಟ್ರು. ಬಿಸಿ ಕಾಫಿ ಕುಡಿದು ಇವತ್ತಿಗೆ ನಾನು ಮಾಡಿದ್ದು ಇಷ್ಟೇ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.